ಸ್ನೇಹಿತರೆ, ಈ ದೇಶದಲ್ಲಿ ಯಾವುದೇ ಸೈನ್ಯವಿಲ್ಲ, ಅಲ್ಲಿ ಒಂದು ಸೊಳ್ಳೆಯೂ ಇಲ್ಲ. ಅಲ್ಲಿನ ಬಹುಪಾಲು ಜನರಿಗೆ ತಮ್ಮ ಮನೆಗಳಿಗೆ ಬೀಗ ಹಾಕುವ ಅಭ್ಯಾಸವೇ ಇಲ್ಲ. ಭೂಮಿಯ ಮೇಲಿನ ಅತ್ಯಂತ ಸುರಕ್ಷಿತ ಹಾಗೂ ಶಾಂತಿಯುತ ದೇಶ ಅದು. ಆದರೆ ಕೇವಲ 15 ವರ್ಷಗಳ ಹಿಂದೆ 2008ರಲ್ಲಿ ಈ ಇಡೀ ದೇಶ ರಾತ್ರೋರಾತ್ರಿ ಸಂಪೂರ್ಣವಾಗಿ ದಿವಾಳಿಯಾಗಿತ್ತು. ದೇಶದ 3 ಅತಿ ದೊಡ್ಡ ಬ್ಯಾಂಕ್ಗಳು ಮುಚ್ಚಿ ಹೋದವು. ಜನರ ಜೀವಮಾನದ ಸಂಪಾದನೆ ಕಣ್ಣೆದುರೇ ಕರಗಿ ಹೋಯಿತು. ಆದರೆ ಇದು ಹೇಗೆ ಸಾಧ್ಯವಾಯಿತು? ಜಗತ್ತಿನ ಅತ್ಯಂತ ಕಠಿಣ ಹವಾಮಾನ ಹೊಂದಿರುವ, ಯಾವುದೇ ನೈಸರ್ಗಿಕ ಸಂಪನ್ಮೂಲಗಳಿಲ್ಲದ ಮತ್ತು ಆರ್ಥಿಕವಾಗಿ ಸಂಪೂರ್ಣ ಕುಸಿದಿದ್ದ ಒಂದು ಚಿಕ್ಕ ದ್ವೀಪ ಇಂದು ಜಗತ್ತಿನ ಅತಿ ಶ್ರೀಮಂತ ಮತ್ತು ಸುಖಿ ದೇಶಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿರುವುದು ಹೇಗೆ? ಇದರ ಹಿಂದೆ ನಮಗೆ ಗೊತ್ತಿಲ್ಲದ ಮತ್ತು ಬೆರಗುಗೊಳಿಸುವ ಒಂದು ಕಥೆ ಇದೆ. ನಾವು ಮಾತನಾಡುತ್ತಿರುವುದು ಲ್ಯಾಂಡ್ ಆಫ್ ಫೈರ್ ಆ್ಯಂಡ್ ಐಸ್ ಎಂದು ಕರೆಯಲ್ಪಡುವ ಐಸ್ಲ್ಯಾಂಡ್ನ ಬಗ್ಗೆ. ಯುರೋಪ್ ಮತ್ತು ಅಮೆರಿಕ ಖಂಡಗಳ ಮಧ್ಯೆ ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿರುವ ಒಂದು ಒಂಟಿ ದ್ವೀಪ. ಇದು ಕೇವಲ ಒಂದು ದೇಶವಲ್ಲ, ಇದು ಭೌಗೋಳಿಕ ವಿಸ್ಮಯ. ಇಲ್ಲಿನ ಪ್ರಕೃತಿ ಎಷ್ಟು ಸುಂದರವೋ ಅಷ್ಟೇ ಭಯಾನಕ. ಏಕೆಂದರೆ ಐಸ್ಲ್ಯಾಂಡ್ ಇರುವುದು ಭೂಮಿಯ 2 ಬೃಹತ್ ಟೆಕ್ಟೋನಿಕ್ ಪ್ಲೇಟ್ಗಳಾದ ಉತ್ತರ ಅಮೆರಿಕ ಪ್ಲೇಟ್ ಮತ್ತು ಯುರೇಷಿಯನ್ ಪ್ಲೇಟ್ಗಳ ಮೇಲೆ. ಇವೆರಡೂ ಒಂದಕ್ಕೊಂದು ದೂರ ಸರಿಯುತ್ತಿವೆ. ಇದರ ಪರಿಣಾಮವಾಗಿ ಈ ದೇಶದಲ್ಲಿ ಸಕ್ರಿಯವಾಗಿ 30ಕ್ಕೂ ಹೆಚ್ಚು ಜ್ವಾಲಾಮುಖಿಗಳಿವೆ. ಭೂಕಂಪಗಳು ಇಲ್ಲಿ ದಿನನಿತ್ಯದ ಮಾತು. ಒಂದೆಡೆ ಕುದಿಯುವ ಲಾವಾರಸ, ಮತ್ತೊಂದೆಡೆ ಹೆಪ್ಪುಗಟ್ಟಿದ ಬೃಹತ್ ಗ್ಲೇಷಿಯರ್ಗಳು. ಇಂತಹ ಅಪಾಯಕಾರಿ ಜಾಗದಲ್ಲಿ ಮನುಷ್ಯರು ಬದುಕುವುದು, ಅದು ಇಷ್ಟೊಂದು ಉನ್ನತ ಮಟ್ಟದ ಜೀವನ ಶೈಲಿಯನ್ನು ಹೊಂದುವುದು ಅಸಾಧ್ಯ ಎಂದು ವಿಜ್ಞಾನ ಹೇಳುತ್ತದೆ. ಆದರೆ ಈ ಕತೆ ನಿಜವಾದ ತಿರುವು ಇಲ್ಲಿಂದಲೇ ಆರಂಭವಾಗುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ನಾವು ಸ್ವಲ್ಪ ಹಿಂದೆ ಹೋಗಬೇಕು. 9ನೇ ಶತಮಾನದಲ್ಲಿ ಐಸ್ಲ್ಯಾಂಡ್ನಲ್ಲಿ ಮನುಷ್ಯರ ಸುಳಿವೇ ಇರಲಿಲ್ಲ. ಇದು ಸಂಪೂರ್ಣವಾಗಿ ಖಾಲಿ ದ್ವೀಪವಾಗಿತ್ತು. ಸುಮಾರು ಕ್ರಿಸ್ತಶಕ 874ರಲ್ಲಿ ನಾರ್ವೆ ದೇಶದಿಂದ ಬಂದ ವೈಕಿಂಗ್ಸ್ ಇಲ್ಲಿಗೆ ಕಾಲಿಟ್ಟರು. ಇಂಗೋಲ್ಫರ್ ಅರ್ನಾಸಸ್ ಎಂಬಾತ ಇಲ್ಲಿ ಮೊದಲ ಶಾಶ್ವತ ನೆಲೆಯನ್ನು ಸ್ಥಾಪಿಸಿದ. ಆ ಜಾಗವೇ ಇಂದಿನ ಐಸ್ಲ್ಯಾಂಡ್ನ ರಾಜಧಾನಿ ರೆಕ್ಜಾವಿಕ್. ರೆಕ್ಜಾವಿಕ್ ಅಂದರೆ ಹೊಗೆಯಾಡುತ್ತಿರುವ ಕೊಲ್ಲಿ ಎಂದರ್ಥ. ಭೂಮಿಯೊಳಗಿರುವ ಬಿಸಿ ನೀರಿನ ಬುಗ್ಗೆಗಳಿಂದ ಬರುತ್ತಿರುವ ಹೊಗೆಯನ್ನು ನೋಡಿ ಆತ ಈ ಹೆಸರಿಟ್ಟಿದ್ದ. ವೈಕಿಂಗ್ಸ್ ಇಲ್ಲಿ ಬದುಕುವುದು ಸುಲಭವಾಗಿರಲಿಲ್ಲ. ಇಲ್ಲಿ ಮರಗಳಿರಲಿಲ್ಲ. ಕೃಷಿ ಮಾಡಲು ಭೂಮಿ ಯೋಗ್ಯವಾಗಿರಲಿಲ್ಲ. ಚಳಿಗಾಲದಲ್ಲಿ ಕೇವಲ 4 ಗಂಟೆಗಳ ಕಾಲ ಮಾತ್ರ ಸೂರ್ಯನ ಬೆಳಕು ಇರುತ್ತಿತ್ತು. ಮೀನುಗಾರಿಕೆ ಮತ್ತು ಕುರಿ ಸಾಕಾಣಿಕೆ ಮಾತ್ರ ಅವರ ಬದುಕಿನ ಆಧಾರವಾಗಿತ್ತು. 100 ವರ್ಷಗಳ ಕಾಲ ಐಸ್ಲ್ಯಾಂಡ್ ಯುರೋಪಿನ ಅತ್ಯಂತ ಬಡ ಮತ್ತು ಹಿಂದುಳಿದ ಪ್ರದೇಶವಾಗಿತ್ತು. ಇಂತಹ ಕಠಿಣ ಪರಿಸ್ಥಿತಿಯಿಂದ ಬಂದ ಈ ಜನರು 21ನೇ ಶತಮಾನದ ಆರಂಭದ ವೇಳೆಗೆ ಜಗತ್ತಿನ ಅತಿ ಬುದ್ಧಿವಂತ ಆರ್ಥಿಕ ತಜ್ಞರನ್ನೇ ಬೆರಗುಗೊಳಿಸುವಂತೆ ಒಂದು ಸಾಮ್ರಾಜ್ಯವನ್ನು ಕಟ್ಟಿದೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತದೆ. ಮೀನು ಹಿಡಿಯುತ್ತಿದ್ದ ದೇಶ $1 ಬಿಲಿಯನ್ ಬ್ಯಾಂಕಿಂಗ್ ಹಬ್ ಆಗಿ ಬದಲಾಗಿದ್ದು ಹೇಗೆ ಎಂದು. 2000ನೇ ಇಸ್ವಿಯ ನಂತರ ಐಸ್ಲ್ಯಾಂಡ್ನಲ್ಲಿ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡರು. ತನ್ನ ಬ್ಯಾಂಕಿಂಗ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸಿತು. ಬ್ಯಾಂಕ್ಗಳಿಗೆ ಮುಕ್ತ ಅವಕಾಶ ಸಿಕ್ಕಿತು. ಇದರ ಪರಿಣಾಮವು ಅತೀತವಾಗಿತ್ತು. ಐಸ್ಲ್ಯಾಂಡ್ನ ಬ್ಯಾಂಕ್ಗಳು ಯುರೋಪಿನಾದ್ಯಂತ ಜನರಿಗೆ ಹೆಚ್ಚು ಬಡ್ಡಿ ದರದ ಆಸೆ ತೋರಿಸಿ ಲಕ್ಷಾಂತರ ಕೋಟಿ ಹಣವನ್ನು ಠೇವಣಿಯಾಗಿ ಪಡೆದವು. ಕೇವಲ 3 ಲಕ್ಷ ಜನಸಂಖ್ಯೆ ಇರುವ ಈ ದೇಶದ ಬ್ಯಾಂಕ್ಗಳ ಒಟ್ಟು ಆಸ್ತಿ ಇಡೀ ದೇಶದ GDPಗಿಂತ 10 ಪಟ್ಟು ಹೆಚ್ಚಾಗಿತ್ತು. ಜನರು ಮೀನು ಹಿಡಿಯುವುದನ್ನು ಬಿಟ್ಟು ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಲು ಶುರು ಮಾಡಿದರು. ಪ್ರತಿಯೊಬ್ಬರ ಬಳಿಯೂ ದುಬಾರಿ ಕಾರುಗಳು, ಐಷಾರಾಮಿ ಮನೆಗಳು ಬಂದವು. ಐಸ್ಲ್ಯಾಂಡ್ನ ಆರ್ಥಿಕತೆ ರಾಕೆಟ್ ವೇಗದಲ್ಲಿ ಏರಿತು. ಆದರೆ 2008ರಲ್ಲಿ ಜಾಗತಿಕ ಆರ್ಥಿಕ ಬಿಕ್ಕಟ್ಟು ಅಪ್ಪಳಿಸಿತು. ಅಮೆರಿಕದಲ್ಲಿ ಶುರುವಾದ ಈ ಬಿಕ್ಕಟ್ಟು ಐಸ್ಲ್ಯಾಂಡ್ಗೆ ತಲುಪಿದಾಗ ಒಂದು ಸುನಾಮಿಯಾಗಿ ಬದಲಾಯಿತು. ವಿದೇಶಿ ಹೂಡಿಕೆದಾರರು ತಮ್ಮ ಹಣವನ್ನು ವಾಪಸ್ ಕೇಳಲು ಆರಂಭಿಸಿದರು. ಆದರೆ ಬ್ಯಾಂಕ್ಗಳ ಬಳಿ ಹಣವಿರಲಿಲ್ಲ. ಕೇವಲ 3 ದಿನಗಳಲ್ಲಿ ಐಸ್ಲ್ಯಾಂಡ್ನ ಅತಿದೊಡ್ಡ ಬ್ಯಾಂಕ್ಗಳಾದ ಕೌಪ್ಥಿಂಗ್, ಲ್ಯಾಂಡ್ಸ್ಬಾಕಿ ಮತ್ತು ಗ್ಲಿಟ್ನರ್ ಬ್ಯಾಂಕ್ಗಳು ಪತನಗೊಂಡವು. ಸ್ಟಾಕ್ ಮಾರ್ಕೆಟ್ 90% ಕುಸಿಯಿತು. ದೇಶದ ಕರೆನ್ಸಿ ತನ್ನ ಅರ್ಧದಷ್ಟು ಮೌಲ್ಯವನ್ನು ಕಳೆದುಕೊಂಡಿತು. ಇಡೀ ದೇಶ ರಾತ್ರೋರಾತ್ರಿ ದಿವಾಳಿಯಾಯಿತು. ಇದು ಐಸ್ಲ್ಯಾಂಡ್ನ ಅಂತ್ಯ ಎಂದು ಇಡೀ ಜಗತ್ತು ಭಾವಿಸಿತ್ತು. ಆದರೆ ಈ ಕಥೆಯಲ್ಲಿ ಅತಿದೊಡ್ಡ ಟ್ವಿಸ್ಟ್ ಇರುವುದು ಇಲ್ಲಿಯೇ, ಮತ್ತು ಇದು ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಪಾಠ. 2008ರ ಆರ್ಥಿಕ ಕುಸಿತದ ನಂತರ ಅಮೆರಿಕ ಮತ್ತು ಯುರೋಪಿನ ಇತರೆ ದೇಶಗಳು ಐಸ್ಲ್ಯಾಂಡ್ ಜನರ ತೆರಿಗೆ ಹಣವನ್ನು ಬಳಸಿ ತಪ್ಪು ಮಾಡಿದ ಬ್ಯಾಂಕ್ಗಳನ್ನು ರಕ್ಷಿಸಿದರು. ಅವು ಮುಚ್ಚಿದರೆ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳುತ್ತದೆ ಎಂಬುದು ಅವರ ವಾದವಾಗಿತ್ತು. ಆದರೆ ಐಸ್ಲ್ಯಾಂಡ್ ಮಾಡಿದ್ದೇ ಬೇರೆ. ಅವರು ಬ್ಯಾಂಕ್ಗಳನ್ನು ರಕ್ಷಿಸಲಿಲ್ಲ. ಬದಲಾಗಿ ತಪ್ಪು ಮಾಡಿದ 30ಕ್ಕೂ ಹೆಚ್ಚು ಉನ್ನತ ಮಟ್ಟದ ಬ್ಯಾಂಕರ್ಗಳು, ಸಿಇಒಗಳು ಮತ್ತು ಸರ್ಕಾರಿ ಅಧಿಕಾರಿಗಳನ್ನು ಬಂಧಿಸಿ ಜೈಲಿಗೆ ಹಾಕಿದರು. ಜನರು ಬೀದಿಗಿಳಿದರು. ಇದನ್ನು ಪಾಟ್ಸ್ ಅಂಡ್ ಪ್ಯಾನ್ಸ್ ರೆವಲ್ಯೂಷನ್ ಎಂದು ಕರೆಯಲಾಗುತ್ತದೆ. ಸರ್ಕಾರದ ವಿರುದ್ಧ ತೀವ್ರ ಪ್ರತಿಭಟನೆ ನಡೆಯಿತು. ಇದರ ಪರಿಣಾಮವಾಗಿ ಸರ್ಕಾರವೇ ರಾಜೀನಾಮೆ ನೀಡಬೇಕಾಯಿತು. ಐಸ್ಲ್ಯಾಂಡ್ ಒಂದು ಹೊಸ ಸಂವಿಧಾನವನ್ನು ಬರೆಯಲು ಮುಂದಾಯಿತು. ಅದು ಕೂಡ ಸಾಮಾನ್ಯ ಜನರ ಪಾಲ್ಗೊಳ್ಳುವಿಕೆಯೊಂದಿಗೆ. ಅವರು ವಿದೇಶಿ ಸಾಲಗಾರರಿಗೆ ಹಣ ತಿರುಗಿಸಲು ನಿರಾಕರಿಸಿದರು. ಖಾಸಗಿ ಕಂಪನಿಗಳು ಮಾಡಿದ ತಪ್ಪಿಗೆ ದೇಶದ ಸಾಮಾನ್ಯ ಜನತೆ ಏಕೆ ಬೆಲೆ ತರಬೇಕು ಎಂದು ಐಸ್ಲ್ಯಾಂಡ್ ಅಧ್ಯಕ್ಷರು ನೇರವಾಗಿ ಕೇಳಿದರು. ಇದು ಜಾಗತಿಕ ಆರ್ಥಿಕ ನಿಯಮಗಳ ವಿರುದ್ಧ ಒಂದು ದೊಡ್ಡ ಬಂಡಾಯವಾಗಿತ್ತು. ಆದರೆ ಇಲ್ಲಿ ಒಂದು ಪ್ರಶ್ನೆ ಉಳಿಯುತ್ತದೆ. ಬ್ಯಾಂಕ್ಗಳನ್ನು ಮುಳುಗಲು ಬಿಟ್ಟಿದ್ದರಿಂದ ದೇಶದ ಆರ್ಥಿಕತೆ ಮತ್ತೆ ಚೇತರಿಸಿಕೊಂಡದ್ದು ಹೇಗೆ ಎಂದು. ಇದರ ಬಗ್ಗೆ ಅರ್ಥಶಾಸ್ತ್ರಜ್ಞರಲ್ಲಿ 2 ಭಿನ್ನ ವಾದಗಳಿವೆ. ಒಂದು, ಆರ್ಥಿಕ ನೀತಿ.
ಒಂದು ವರ್ಗದ ತಜ್ಞರ ಪ್ರಕಾರ ಐಸ್ಲ್ಯಾಂಡ್ ತನ್ನ ಕರೆನ್ಸಿಯ ಮೌಲ್ಯವನ್ನು ಕೃತಕವಾಗಿ ಹಿಡಿದಿಟ್ಟುಕೊಳ್ಳದೆ ಮುಕ್ತವಾಗಿ ಕುಸಿಯಲು ಬಿಟ್ಟಿತು. ಇದರಿಂದ ಅವರ ರಫ್ತು ಅಗ್ಗವಾಯಿತು. ಮೀನುಗಾರಿಕೆ ಉದ್ಯಮ ಮತ್ತೆ ಲಾಭದಾಯಕವಾಯಿತು. 2. ಪ್ರಕೃತಿಯ ವಿಸ್ಮಯ. ಇದು ಅತ್ಯಂತ ಕುತೂಹಲಕಾರಿಯಾದ ವಾದ. 2010ರಲ್ಲಿ ಐಸ್ಲ್ಯಾಂಡ್ನಲ್ಲಿ ಒಂದು ಜ್ವಾಲಾಮುಖಿ ಸ್ಫೋಟಗೊಂಡಿತು. ಇದರಿಂದ ಹೊರಬಂದ ಬೂದಿ ಇಡೀ ಯುರೋಪಿಯನ್ ಆಕಾಶವನ್ನೇ ಆವರಿಸಿತು. ಸುಮಾರು 1 ಲಕ್ಷ ವಿಮಾನ ಹಾರಾಟಗಳು ರದ್ದಾದವು. ಇದೊಂದು ಪ್ರಕೃತಿ ವಿಕೋಪ, ಆದರೆ ಐಸ್ಲ್ಯಾಂಡ್ಗೆ ಇದೇ ವರದಾನವಾಯಿತು. ಈ ಘಟನೆಯಿಂದ ಇಡೀ ಜಗತ್ತಿನ ಕ್ಯಾಮೆರಾಗಳು ಐಸ್ಲ್ಯಾಂಡ್ನತ್ತ ತಿರುಗಿದವು. ಜನರಿಗೆ ಐಸ್ಲ್ಯಾಂಡ್ನ ಸುಂದರವಾದ, ವಿಲಕ್ಷಣವಾದ ಪ್ರಕೃತಿ, ಬೆಚ್ಚಗಿನ ನೀರಿನ ಬುಗ್ಗೆಗಳು ಮತ್ತು ನಾರ್ದರ್ನ್ ಲೈಟ್ಸ್ನ ಪರಿಚಯವಾಯಿತು. ಇದು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿತೆಂದರೆ ಪ್ರವಾಸಿಗರ ಸಂಖ್ಯೆ ದಿಢೀರನೆ ಏರಿತು. ಕೇವಲ 3 ಲಕ್ಷ ಜನಸಂಖ್ಯೆ ಇರುವ ದೇಶಕ್ಕೆ ಪ್ರತಿ ವರ್ಷ 20 ಲಕ್ಷಕ್ಕೂ ಹೆಚ್ಚು ಪ್ರವಾಸಿಗರು ಬರಲು ಆರಂಭಿಸಿದರು. ಪ್ರವಾಸೋದ್ಯಮ ಐಸ್ಲ್ಯಾಂಡ್ನ ಆರ್ಥಿಕತೆಯನ್ನು ಮತ್ತೆ ಕಟ್ಟಿತು. ಪ್ರಸ್ತುತ ಇರುವ ಸಾಕ್ಷ್ಯಾಧಾರಗಳನ್ನು ಗಮನಿಸಿದರೆ ಈ 2 ಥಿಯರಿಗಳು ಒಟ್ಟಾಗಿ ಕೆಲಸ ಮಾಡಿವೆ ಎನ್ನುವುದು ಸ್ಪಷ್ಟವಾಗುತ್ತವೆ. ಬ್ಯಾಂಕ್ಗಳನ್ನು ಮುಚ್ಚಲು ಬಿಟ್ಟ ಧೈರ್ಯ ಮತ್ತು ಪ್ರವಾಸೋದ್ಯಮದ ಸ್ಫೋಟ ಇವೆರಡೂ ಸೇರಿ ಐಸ್ಲ್ಯಾಂಡನ್ನು ಮತ್ತೆ ನಿಲ್ಲಿಸಿದವು. ಆದರೆ ಈ ಮಾಹಿತಿಯ ಮತ್ತೊಂದು ಭಾಗ ಬಹುತೇಕ ಜನರಿಗೆ ಗೊತ್ತಿಲ್ಲ. ಐಸ್ಲ್ಯಾಂಡ್ ಕೇವಲ ಆರ್ಥಿಕವಾಗಿ ಮಾತ್ರವಲ್ಲ, ತನ್ನ ಜೀವನ ಶೈಲಿಯಿಂದಲೂ ಜಗತ್ತಿಗಿಂತ ಭಿನ್ನವಾಗಿದೆ. ಐಸ್ಲ್ಯಾಂಡ್ ತನ್ನ ದೇಶಕ್ಕೆ ಬೇಕಾದ 100ರಷ್ಟು ವಿದ್ಯುತ್ತನ್ನು ಹಸಿರು ಶಕ್ತಿಯಿಂದಲೇ ಉತ್ಪಾದಿಸುತ್ತದೆ. ಇಲ್ಲಿನ ಜ್ವಾಲಾಮುಖಿಗಳಿಂದ ಬರುವ ಜಿಯೋಥರ್ಮಲ್ ಶಕ್ತಿ ಮತ್ತು ನದಿಗಳಿಂದ ಬರುವ ಹೈಡ್ರೋ ಪವರ್ ಇಡೀ ದೇಶವನ್ನು ಬೆಳಗುತ್ತದೆ. ಮನೆಗಳನ್ನು ಬೆಚ್ಚಗಿಡಿಸಲು ಬಳಸುವ ಬಿಸಿ ನೀರು ನೇರವಾಗಿ ಭೂಮಿಯೊಳಗಿನಿಂದ ಪೈಪ್ಗಳ ಮೂಲಕ ಬರುತ್ತವೆ. ಜಗತ್ತಿನ ಬಹುತೇಕ ಎಲ್ಲ ದೇಶಗಳಲ್ಲೂ ಸೊಳ್ಳೆಗಳಿವೆ. ಅಂಟಾರ್ಟಿಕಾವನ್ನು ಹೊರತುಪಡಿಸಿದರೆ ಐಸ್ಲ್ಯಾಂಡ್ ಭೂಮಿಯ ಮೇಲಿರುವ ಏಕೈಕ ಸೊಳ್ಳೆ ಮುಕ್ತ ದೇಶ. ಇಲ್ಲಿನ ಹವಾಮಾನದ ತ್ವರಿತ ಬದಲಾವಣೆಗಳು ಸೊಳ್ಳೆಗಳ ಸಂತಾನೋತ್ಪತ್ತಿಗೆ ಅವಕಾಶ ನೀಡುವುದಿಲ್ಲ. ಐಸ್ಲ್ಯಾಂಡ್ನ ಜನರು ಅತ್ಯಂತ ಆಧುನಿಕವಾಗಿದ್ದರೂ ಇಲ್ಲಿನ 50%ಕ್ಕೂ ಹೆಚ್ಚು ಜನರು ಅಗೋಚರ ಜೀವಿಗಳು ಅಥವಾ ಎಲ್ವ್ಸ್ಗಳಲ್ಲಿ ನಂಬಿಕೆ ಇಡುತ್ತಾರೆ. ರಸ್ತೆಗಳು ಮಾಡುವಾಗ ಅಥವಾ ಬಿಲ್ಡಿಂಗ್ ಕಟ್ಟುವಾಗ ಆ ಜಾಗದಲ್ಲಿ ಎಲ್ವ್ಸ್ ವಾಸಿಸುತ್ತಿವೆ ಎಂದು ತಿಳಿದರೆ ಸರ್ಕಾರ ಆ ಪ್ರಾಜೆಕ್ಟ್ ಅಲ್ಲೇ ನಿಲ್ಲಿಸಿದ ಅಥವಾ ದಾರಿ ಬದಲಿಸಿದ ಎಷ್ಟೋ ಉದಾಹರಣೆಗಳಿವೆ. ಐಸ್ಲ್ಯಾಂಡ್ ಜನಸಂಖ್ಯೆ ತುಂಬಾ ಕಡಿಮೆ, ಹಾಗಾಗಿ ಅಲ್ಲಿ ಬಹುತೇಕ ಜನರು ಒಂದಲ್ಲ ಒಂದು ರೀತಿಯಲ್ಲಿ ಸಂಬಂಧಿಕರಾಗಿರುತ್ತಾರೆ. ಡೇಟಿಂಗ್ ಮಾಡುವಾಗ ತಮಗೆ ಗೊತ್ತಿಲ್ಲದೆ ತಮ್ಮ ಹತ್ತಿರದ ಸಂಬಂಧಿಗಳನ್ನೇ ಮದುವೆಯಾಗುವ ಅಪಾಯಗಳು ತಪ್ಪಿಸಲು ಅವರು ಒಂದು ವಿಶೇಷ ಆ್ಯಪ್ ಅನ್ನು ಬಳಸುತ್ತಾರೆ. ಇದು ಅವರ ವಂಶಾವಳಿಯನ್ನು ಪರೀಕ್ಷಿಸಿ ಎಚ್ಚರಿಕೆ ನೀಡುತ್ತದೆ. ನಾವು ಆರಂಭದಲ್ಲಿ ಕೇಳಿದ ಪ್ರಶ್ನೆ, ಪ್ರಕೃತಿಯ ಮುನಿಸು ಮತ್ತು ಆರ್ಥಿಕತೆಯ ಸಂಪೂರ್ಣ ಕುಸಿತದ ನಡುವೆಯೂ ಐಸ್ಲ್ಯಾಂಡ್ ಇಂದು ಜಗತ್ತಿನ ಅತ್ಯಂತ ಸುಖಿ ದೇಶಗಳಲ್ಲಿ ಒಂದಾಗಿರುವುದು ಹೇಗೆ ಎಂದು. ಇದಕ್ಕೆ ಉತ್ತರ ಸ್ಪಷ್ಟವಾಗಿದೆ. ಐಸ್ಲ್ಯಾಂಡ್ನ ಶಕ್ತಿ ಇರುವುದು ಕೇವಲ ಅದರ ಬ್ಯಾಂಕ್ಗಳಲ್ಲಿ ಅಥವಾ ಪ್ರವಾಸೋದ್ಯಮದಲ್ಲಿ ಅಲ್ಲ, ಅದು ಇರುವುದು ಅಲ್ಲಿನ ಜನರ ಮನಸ್ಥಿತಿಯಲ್ಲಿ. ಒಂದು ಬಿಕ್ಕಟ್ಟು ಬಂದಾಗ ಅವರು ತಪ್ಪು ಮಾಡಿದವರನ್ನು ರಕ್ಷಿಸಲಿಲ್ಲ, ಬದಲಾಗಿ ವ್ಯವಸ್ಥೆಯನ್ನು ಸ್ವಚ್ಛಗೊಳಿಸಿದರು. ಪ್ರಕೃತಿ ತಮಗೆ ನೀಡಿದ ಕಠಿಣ ಹವಾಮಾನವನ್ನು ತಮ್ಮ ಅತಿದೊಡ್ಡ ಶಕ್ತಿಯಾಗಿ ಪರಿವರ್ತಿಸಿಕೊಂಡರು. ಭ್ರಷ್ಟಾಚಾರವನ್ನು ಸಹಿಸದ ಗುಣ, ಸಮಾನತೆ ಮತ್ತು ನಿಸರ್ಗದ ಜೊತೆಗಿನ ಹೊಂದಾಣಿಕೆ ಇವೇ ಐಸ್ಲ್ಯಾಂಡ್ನ ನಿಜವಾದ ರಹಸ್ಯ. ಸೈನ್ಯವಿಲ್ಲದಿದ್ದರೂ ಅವರು ಸುರಕ್ಷಿತ, ಏಕೆಂದರೆ ಅಲ್ಲಿ ಅಪರಾಧ ಮಾಡುವ ಉದ್ದೇಶ ಯಾರಿಗೂ ಇಲ್ಲ. ಪೊಲೀಸರು ಬಂದೂಕು ಹಿಡಿದು ಓಡಾಡುವುದಿಲ್ಲ. ಒಂದು ದೇಶ ಕೇವಲ GDPಯಿಂದ ಮಾತ್ರ ಶ್ರೀಮಂತವಾಗುವುದಿಲ್ಲ, ತನ್ನ ಜನರನ್ನು ಹೇಗೆ ನಡೆಸಿಕೊಳ್ಳುತ್ತದೆ, ಸಂಕಷ್ಟದ ಸಮಯದಲ್ಲಿ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ ಎನ್ನುವುದರ ಮೇಲೆ ಆ ದೇಶದ ಭವಿಷ್ಯ ನಿಂತಿದೆ ಎನ್ನುವುದಕ್ಕೆ ಐಸ್ಲ್ಯಾಂಡ್ ಒಂದು ಅತ್ಯುತ್ತಮ ಉದಾಹರಣೆ. ಆದರೆ ನಿಮ್ಮ ಪ್ರಕಾರ ನಮ್ಮಂತಹ ದೊಡ್ಡ ದೇಶಗಳು ಐಸ್ಲ್ಯಾಂಡ್ನ ಈ ಜೀರೋ ಟಾಲರೆನ್ಸ್ ಟು ಕರಪ್ಷನ್ ಮಾದರಿಯನ್ನು ವಿಶೇಷವಾಗಿ ಆರ್ಥಿಕ ಅಪರಾಧಗಳ ವಿಷಯದಲ್ಲಿ ಅಳವಡಿಸಿಕೊಳ್ಳುವುದು ಪ್ರಾಕ್ಟಿಕಲ್ ಆಗಿ ಸಾಧ್ಯವೇ, ಅಥವಾ ಜನಸಂಖ್ಯೆ ಹೆಚ್ಚಿರುವ ದೇಶಗಳಲ್ಲಿ ಬ್ಯಾಂಕ್ಗಳನ್ನು ರಕ್ಷಿಸುವುದೇ ಅನಿವಾರ್ಯವೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇಂಥ ಇತಿಹಾಸದ ಹಿಂದೆ ಅಡಗಿರುವ ಜಗತ್ತಿನ ಕಣ್ತಪ್ಪಿದ ರಹಸ್ಯ ಕಥೆಗಳು ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.